ಎಲ್ರಿಗೂ ನಮಸ್ಕಾರ. ನಮ್ಮ ಚಿಕ್ಕು ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದು ಮಹರ್ಷಿ ವಾಲ್ಮೀಕಿ ಹಾಗೂ ಆದಿಕವಿ ಮತ್ತು ರಾಮಾಯಣದ ಸೃಷ್ಟಿಕರ್ತರಾದಂತಹ ನಮ್ಮ ವಾಲ್ಮೀಕಿಯವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಭಾರತದ ಪವಿತ್ರ ಸಾಹಿತ್ಯ ಪರಂಪರೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅವರು ಒಂದು ಅಮರವಾದ ಹೆಸರು. ಅವರು ಕೇವಲ ಕವಿ ಮಾತ್ರವಲ್ಲ, ಧರ್ಮ, ನೀತಿ, ಭಕ್ತಿ ಮತ್ತು ಮಾನವೀಯತೆಯ ಮಹಾನ್ ಶಿಕ್ಷಕರಾಗಿದ್ದರು ಅಂತಲೇ ಹೇಳ್ಬೋದು. ವಾಲ್ಮೀಕಿ ಅವರನ್ನು ಆದಿಕವಿ ಎಂದು ಕರೆಯಲಾಗುತ್ತೆ, ಏಕೆಂದರೆ ಅವರು ಪ್ರಥಮವಾಗಿ ಶ್ಲೋಕ ಎಂಬ ಪದ್ಯ ರೂಪದಲ್ಲಿ ಸಾಹಿತ್ಯವನ್ನು ರಚಿಸ್ತಾರೆ. ಅವರ ಮಹಾಕೃತಿ ರಾಮಾಯಣ ಕೇವಲ ಪೌರಾಣಿಕ ಕಥೆಯಲ್ಲ, ಅದೊಂದು ಜೀವನದ ಮಾರ್ಗದರ್ಶಕ ಗ್ರಂಥ ಅಂತಲೇ ನಾವು ಹೇಳ್ಬೋದು. ಇನ್ನು ಅವರ ಒಂದು ಜೀವನ ಮತ್ತು ಜನನದ ಬಗ್ಗೆ ಆರಂಭಿಕವಾಗಿ ನೋಡೋದಾದರೆ ವಾಲ್ಮೀಕಿಯವರ ಪೂರ್ವ ಜೀವನದ ಕುರಿತು ವಿವಿಧ ಪುರಾಣಗಳಲ್ಲಿ ವಿಭಿನ್ನ ಕಥೆಗಳು ದೊರೆಯುತ್ತೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ವಾಲ್ಮೀಕಿ ಅವರು ಮೊದಲಿಗೆ ರತ್ನಾಕರ ಎಂಬ ಹೆಸರಿನ ಕಳ್ಳನಾಗಿದ್ದರು. ಅವರು ಕಾಡಿನಲ್ಲಿ ದರೋಡೆ ಮಾಡಿ ಜೀವನ ಸಾಗಿಸ್ತಾ ಇದ್ರು. ದೇವರ ಕೃಪೆಯಿಂದ ಅವರು ಋಷಿ ನಾರದನ ಮಾರ್ಗದರ್ಶನದಿಂದ ಅವರ ಜೀವನ ಸಂಪೂರ್ಣವಾಗಿ ಬದಲಾಯಿತು ಅಂತಲೇ ಹೇಳ್ಬೋದು. ಒಮ್ಮೆ ನಾರದ ಋಷಿ ಅವರನ್ನು ಕಾಡಿನಲ್ಲಿ ಭೇಟಿಯಾಗ್ತಾರೆ. ರತ್ನಾಕರ ಅವರು ನಾರದನ ಮೇಲೆ ದರೋಡೆ ಮಾಡಲು ಯತ್ನಿಸ್ತಾರೆ. ನಾರದ ಋಷಿಯವರು ಮೃದು ಸ್ವರದಲ್ಲಿ ಪ್ರಶ್ನಿಸ್ತಾರೆ, ನೀನು ಪಾಪ ಮಾಡುತ್ತಿರುವೆ, ನಿನ್ನ ಕುಟುಂಬದವರು ನಿನ್ನ ಈ ಪಾಪದ ಫಲವನ್ನು ಹಂಚಿಕೊಳ್ಳುವರಾ ಎಂದು. ಆಗ ರತ್ನಾಕರ ಮನೆಗೆ ತೆರಳಿ ಕೇಳ್ತಾನೆ. ಕುಟುಂಬದವರು ಹೇಳ್ತಾರಂತೆ, ನೀನು ನಮಗಾಗಿ ದುಡಿಯುತ್ತಿದ್ದೀಯೇ ಹೊರತು ಪಾಪ ಮಾಡುವಂತೆ ನಾವು ಹೇಳಿಲ್ಲ ಎಂದು. ಈ ಮಾತು ರತ್ನಾಕರ ಮನಸ್ಸಿಗೆ ಗಾಢವಾದ ಆಘಾತವನ್ನುಂಟು ಮಾಡುತ್ತೆ. ಆತನು ಪಶ್ಚಾತ್ತಾಪಗೊಂಡು ನಾರದ ಋಷಿಯ ಹತ್ತಿರ ಬಂದು ಶರಣಾಗತಿಯನ್ನು ಪಡ್ಕೊತಾನೆ. ಆಮೇಲೆ ಧ್ಯಾನಕ್ಕೆ ಹೊರಡುವಂತಹ ಸನ್ನಿವೇಶ ಎದುರಾಗುತ್ತೆ. ನಾರದ ಋಷಿಯ ಸಲಹೆಯಂತೆ ರತ್ನಾಕರ ರಾಮ ಎಂಬ ನಾಮವನ್ನು ಜಪಿಸಲು ಪ್ರಾರಂಭಿಸ್ತಾರಂತೆ. ಮೊದಲಿಗೆ ಅವನ ಪಾಪದ ಭಾರದಿಂದ ರಾಮ ಎಂಬ ಶಬ್ದವನ್ನು ಉಚ್ಚರಿಸಲು ಸಾಧ್ಯವಾಗಲಿಲ್ವಂತೆ. ಆದ್ದರಿಂದ ನಾರದನು ಮರ ಎಂಬ ಶಬ್ದವನ್ನು ಹೇಳು ಎಂದು ಹೇಳಿದರಂತೆ. ಅದು ಹಿಮ್ಮುಖವಾಗಿ ರಾಮ ಆಗುತ್ತದೆ. ವರ್ಷಗಳ ಕಾಲ ಆತನು ತಪಸ್ಸಿನಲ್ಲಿ ಮುಳುಗಿ ಕುಳಿತನು. ಕೊನೆಗೆ ಆತನು ಸಂಪೂರ್ಣ ಪಾವನನಾಗ್ತಾನೆ. ಅವನ ಸುತ್ತ ವಾಲ್ಮೀಕ ಅಂದರೆ ಬೆಳೆ, ಬಾವಿ ಅಥವಾ ಎತ್ತಿನ ಮಿಡುಳು ಅರ್ಥವನ್ನು ಬರುವಂಥದ್ದು. ವಾಲ್ಮೀಕ ಬೆಳೆಯುತ್ತೆ. ವಾಲ್ಮೀಕ ಅಂದರೆ ಹುತ್ತ. ಅದರಿಂದ ಆತನಿಗೆ ವಾಲ್ಮೀಕಿ ಎಂಬ ಹೆಸರು ಬರುತ್ತದೆ. ಇನ್ನು ಆತ ಆದಿಕವಿಯಾಗಿ ಅವನ ಶ್ಲೋಕವನ್ನು ಹೇಗೆ ಉದ್ಭವಗೊಳ್ಳುತ್ತೆ ಅನ್ನೋದಾದರೆ, ವಾಲ್ಮೀಕಿ ಅವರು ರಾಮಾಯಣದ ಕಥೆಯ ರಚನೆಗೆ ಮೊದಲು ಒಂದು ಅದ್ಭುತ ಘಟನೆಯನ್ನು ಅನುಭವಿಸ್ತಾರೆ. ಒಂದು ದಿನ ಅವರು ನದಿಯ ತೀರದಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಿ ಎರಡು ಕ್ರೌಂಚ ಅಂದರೆ ಕ್ರೌಂಚ ಪಕ್ಷಿಗಳು ಪ್ರೀತಿಯಿಂದ ಇದ್ವಂತೆ. ಆಗ ಒಬ್ಬ ಬಾಣಧಾರಿ ಅವರಲ್ಲಿ ಗಂಡು ಹಕ್ಕಿಯನ್ನು ಕೊಲ್ತಾನೆ. ಈ ದೃಶ್ಯವನ್ನು ಕಂಡಂತಹ ವಾಲ್ಮೀಕಿ ಅವರ ಹೃದಯವೇ ನೋವಿನಿಂದ ತುಂಬಿಕೊಳ್ತಂತೆ. ಅವರ ಬಾಯಿಂದ ಆಕ್ರಂದನೆಯಿಂದ ಒಂದು ಪದ್ಯ ಹೊರಬತ್ತಂತೆ. ಈ ಪದ್ಯವೇ ವಿಶ್ವದ ಪ್ರಥಮ ಶ್ಲೋಕವಾಗಿ ಪರಿಗಣಿಸಲ್ಪಡುತ್ತೆ. ಇದರ ಮೂಲಕ ಕಾವ್ಯ ರೂಪದ ಭಾಷೆಯ ಜನನ ಆಯಿತು. ಅದರಿಂದ ವಾಲ್ಮೀಕಿಯ ಆದಿಕವಿ ಎನಿಸ್ಕೊಂಡ್ರು ಅಂತ ವಿಚಾರಗಳು ಇದೆ. ಇನ್ನು ರಾಮಾಯಣದ ರಚನೆಯನ್ನು ಅವ್ರು ಹೇಗೆ ಮಾಡಿದ್ರಪ್ಪ ಅನ್ನೋದಾದರೆ, ಬ್ರಹ್ಮದೇವರು ಸ್ವತಃ ವಾಲ್ಮೀಕಿಗೆ ರಾಮನ ಜೀವನವನ್ನು ಕಾವ್ಯ ರೂಪದಲ್ಲಿ ಬರೆಯುವ ಆಶೀರ್ವಾದ ನೀಡಿದ್ರಂತೆ. ಹೀಗೆ ವಾಲ್ಮೀಕಿ ರಾಮಾಯಣ ಹುಟ್ಟಿತು. ಇದು 7 ಖಂಡಗಳಲ್ಲಿ ಸುಮಾರು 24,000 ಶ್ಲೋಕಗಳಲ್ಲಿ ರಚಿಸಲ್ಪಡ್ತಂತೆ.
ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಹೀಗೆ 7 ಕಾಂಡಗಳಲ್ಲಿ ವಾಲ್ಮೀಕಿ ರಾಮಾಯಣ ಹುಟ್ಟುತ್ತೆ. ಈ ಕಾವ್ಯದಲ್ಲಿ ವಾಲ್ಮೀಕಿ ಅವರು ಕೇವಲ ಕಥೆ ಹೇಳುವಷ್ಟರಲ್ಲದೆ ಮಾನವ ಜೀವನದ ಸತ್ಯತೆ, ನೀತಿ, ಧರ್ಮ, ಪ್ರೇಮ, ತ್ಯಾಗ ಮತ್ತು ಸತ್ಯದ ಮಹತ್ವವನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ರಾಮಾಯಣದ ಪ್ರತಿಯೊಂದು ಪಾತ್ರ, ರಾಮ, ಸೀತಾ, ಲಕ್ಷ್ಮಣ, ಹನುಮಂತ, ರಾವಣ ಎಲ್ಲರೂ ಮಾನವೀಯ ಭಾವನೆಗಳ ಪ್ರತೀಕಗಳಾಗಿದ್ದಾರೆ. ವಾಲ್ಮೀಕಿ ತಮ್ಮ ಆಶ್ರಮದಲ್ಲಿ ಸೀತೆಗೆ ಆಶ್ರಯವನ್ನು ನೀಡಿದಂಥವರು. ರಾಮಾಯಣದ ನಂತರದ ಭಾಗದಲ್ಲಿ ವಾಲ್ಮೀಕಿಯವರು ಸೀತೆಯನ್ನು ತಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡುತ್ತಾರೆ. ಸೀತಾದೇವಿ ಲವಕುಶರನ್ನು ವಾಲ್ಮೀಕಿಯ ಆಶ್ರಮದಲ್ಲಿ ಜನ್ಮ ನೀಡಿ ಬೆಳೆಸ್ತಾರೆ. ವಾಲ್ಮೀಕಿ ಅವರಿಗೆ ವಿದ್ಯೆ, ಧರ್ಮ ಮತ್ತು ಕಾವ್ಯವನ್ನು ಬೋಧಿಸ್ತಾರೆ. ಲವಕುಶರು ತಮ್ಮ ಗುರು ವಾಲ್ಮೀಕಿಯವರ ರಾಮಾಯಣವನ್ನು ಅಯೋಧ್ಯೆಯಲ್ಲಿ ರಾಮನ ಮುಂದೆ ಗಾಯಿಸ್ತಾರೆ. ಈ ಘಟನೆ ವಾಲ್ಮೀಕಿಯರ ಜೀವನದ ಮಹತ್ವದ ಭಾಗವಾಗಿದೆ ಅಂತಲೇ ಹೇಳ್ಬೋದು. ಕೇವಲ ಕವಿ ಮಾತ್ರ ಅಲ್ಲದೆ ಮಕ್ಕಳ ಶಿಕ್ಷಣ ಮತ್ತು ಸಂಸ್ಕಾರದ ಮಹಾನ್ ಆಚಾರ್ಯರು ಆಗಿದ್ದಂಥವರು ನಮ್ಮ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿಯವರ ಒಂದು ಸಾತ್ವಿಕ ಸಂದೇಶಗಳನ್ನ ನೋಡೋದಾದರೆ, ವಾಲ್ಮೀಕಿಯವರ ಜೀವನ ನಮಗೆ ಹೇಳುವ ಮುಖ್ಯ ಸಂದೇಶವೆಂದರೆ, ಯಾವ ವ್ಯಕ್ತಿಯು ಎಷ್ಟು ಪಾಪ ಮಾಡಿದರೂ ಆತನು ಪಶ್ಚಾತ್ತಾಪದಿಂದ, ಭಕ್ತಿಯಿಂದ, ತಪಸ್ಸಿನಿಂದ ಶುದ್ಧನಾಗಬಹುದು. ಅವರ ಜೀವನವೇ ಪಾಪದಿಂದ ಪಾವಿತ್ರ್ಯದತ್ತದ ಪಯಣದ ಉದಾಹರಣೆ ಅಂತ ಹೇಳ್ತಾರೆ. ಅವರ ಒಂದು ತತ್ವಗಳನ್ನ ನೋಡೋದಾದರೆ, ಸತ್ಯ ಮತ್ತು ಧರ್ಮದ ಶಕ್ತಿ. ರಾಮನ ಮೂಲಕ ಅವರು ಸತ್ಯದ ಮಹತ್ವವನ್ನು ಸಾರ್ತಾರೆ. ಸ್ತ್ರೀ ಗೌರವ. ಸೀತೆಯ ಪಾತ್ರದ ಮೂಲಕ ಮಹಿಳೆಯ ಗೌರವ ಮತ್ತು ಶೀಲವನ್ನು ಎತ್ತಿ ಹಿಡಿತಾರೆ. ಕರುಣೆ ಮತ್ತು ಮಾನವೀಯತೆ. ಹನುಮಂತನ, ಭರತನ, ಸುಗ್ರೀವನ ನಿಷ್ಠೆ ಮೂಲಕ ಮಾನವೀಯ ಮೌಲ್ಯಗಳನ್ನ ಬೋಧಿಸ್ತಾರೆ. ಇನ್ನು ವಾಲ್ಮೀಕಿ ಅವರ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನೋಡೋದಾದರೆ, ವಾಲ್ಮೀಕಿ ಅವರ ರಾಮಾಯಣವು ಭಾರತೀಯ ಸಂಸ್ಕೃತಿಯ ಅಸ್ತಿತ್ವಕ್ಕೆ ಮೂಲವಾದ ಗ್ರಂಥವಾಗಿದೆ. ಕೇವಲ ಸಂಸ್ಕೃತದಷ್ಟೇ ಅಲ್ಲ, ಅನೇಕ ಭಾರತೀಯ ಭಾಷೆಗಳಲ್ಲಿ ರಾಮಾಯಣದ ಅನುವಾದಗಳು ಮತ್ತು ರೂಪಾಂತರಗಳು ನಡೆದಿವೆ. ಕಂಬರಾಮಾಯಣ ತಮಿಳಿನಲ್ಲಿ, ತುಳಸಿದಾಸರ ರಾಮಚರಿತಮಾನಸ್ ಹಿಂದಿಯಲ್ಲಿ, ಪಂಪರಾಮಾಯಣ ಕನ್ನಡದಲ್ಲಿ. ಆದಿಕಾವ್ಯಗಳೆಲ್ಲವೂ ವಾಲ್ಮೀಕಿಯ ಪ್ರೇರಣೆಯಿಂದ ಹುಟ್ಟಿವೆ. ವಾಲ್ಮೀಕಿಯವರು ಕಾವ್ಯವನ್ನು ಧರ್ಮದ, ನೈತಿಕತೆಯ ಮತ್ತು ಸೌಂದರ್ಯದ ವಸ್ತ್ರದಲ್ಲಿ ಸುತ್ತಿ ಮಾನವ ಜೀವನದ ನಿಜಾರ್ಥವನ್ನು ಬೆಳಗಿಸಿದಂಥವರು. ಒಟ್ಟಾರೆ ಮಹರ್ಷಿ ವಾಲ್ಮೀಕಿಯವರ ಜೀವನ ಕತ್ತಲೆಯಿಂದ ಬೆಳಕಿನತ್ತದ ಪಯಣವಾಗಿದೆ. ಕಳ್ಳನಿಂದ ಕವಿಯಾಗಿ, ಅಜ್ಞಾನಿಯಿಂದ ಋಷಿಯಾಗಿ ಅವರ ರೂಪಾಂತರವು ಮಾನವ ಜೀವನದ ಅತ್ಯುನ್ನತ ಸಂದೇಶವಾಗಿದೆ. ಅವರು ಕೇವಲ ಸಾಹಿತ್ಯದ ಪ್ರಾರಂಭಕರ್ತರಲ್ಲ, ಅವರು ಧರ್ಮ, ಕಾವ್ಯ, ಸಂಸ್ಕೃತಿ, ಮಾನವೀಯತೆಯ ಶಾಶ್ವತ ದೀಪ ಅಂತಲೇ ಹೇಳ್ಬೋದು. ಅವರ ರಾಮಾಯಣವು ಇಂದು ಸಹ 100 ವರ್ಷಗಳ ನಂತರ ಲಕ್ಷಾಂತರ ಜನರ ಹೃದಯಗಳಲ್ಲಿ ಪ್ರೇರಣೆಯ ದೀಪವಾಗಿ ಉಜ್ವಲಿಸ್ತಾ ಇದೆ. ಹೀಗಾಗಿ ವಾಲ್ಮೀಕಿ ಕಾವ್ಯದ ಜನಕ, ಧರ್ಮದ ಪ್ರಚಾರಕ, ಮಾನವೀಯತೆಯ ಶಾಶ್ವತ ದೀಪಸ್ತಂಭ ಅಂತ ಹೇಳ್ತಾ ನನ್ನ ಮಹರ್ಷಿಯವರ ಒಂದು ಕಿರು ಪರಿಚಯದ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.